ಹಾಯ್ ಫ್ರೆಂಡ್ಸ್, ಇದು ಥರ್ಸ್ಡೇ ಈವ್ನಿಂಗ್ ಮಿನಿ ವ್ಲಾಗ್. ಫ್ರೆಂಡ್ಸ್, ನಾನು ಒಂದು ಸ್ಯಾರಿನ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಅಂತ ಟೈಲರ್ ಶಾಪ್ನಲ್ಲಿ ಕೊಟ್ಟಿದ್ದೆ. ಇವತ್ತು ರೆಡಿ ಆಗಿರುತ್ತೆ, ಬಂದು ಇಸ್ಕೊಂಡೋಗಿ ಅಂತ ಹೇಳಿದ್ರು. ಹಾಗಾಗಿ ನಾನು ಟೈಲರ್ ಶಾಪ್ಗೆ ಹೋದೆ. ನಾನು ಟೈಲರ್ ಶಾಪ್ಗೆ ಹೋದಾಗ ಬ್ಲೌಸ್ ಸ್ಟಿಚ್ ಏನೋ ಆಗಿತ್ತು, ಬಟ್ ಐರನಿಂಗ್ ಮತ್ತೆ ಬ್ಯಾಕ್ ಬಟನ್ ಒಂದು ಹಾಕಬೇಕಿತ್ತು. ನಾನು ಹೋದ ನಂತರ ಅಂಕಲ್ ಅದನ್ನ ಹಾಕೊಟ್ರು. ನಾನು ರೆಗ್ಯುಲರ್ ಆಗಿ ಡ್ರೆಸ್ ಅಥವಾ ಬ್ಲೌಸ್ ಎಲ್ಲದನ್ನು ಇಲ್ಲೇನೆ ಸ್ಟಿಚ್ ಮಾಡಿಸೋದ್ರಿಂದ ನನಗೆ ಯಾವತ್ತು ಅವಶ್ಯಕತೆ ಇದೆ ಬೇಕು ಅಂತ ಹೇಳ್ತೀನೋ ಅವತ್ತೇ ಇಮಿಡಿಯೇಟ್ ಆಗಿ ಕೊಟ್ಬಿಡ್ತಾರೆ. ನಾನು ಬ್ಲೌಸ್ ನ ಈ ರೀತಿ ಸ್ಟಿಚ್ ಮಾಡಿಸಿದೀನಿ. ಯಾಕೆಂದ್ರೆ ನನ್ನ ಹತ್ರ ಒಂದು ಬಫ್ ಬ್ಲೌಸ್ ಇರ್ಲಿಲ್ಲ, ಹಾಗಾಗಿ ಒಂದಿರ್ಲಿ ಅಂತ ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡೆ. ಹಾಗೆ ನಾನು ಬೆಳಿಗ್ಗೆಗೆ ಇಡ್ಲಿ ಮಾಡೋಣ ಅಂತ ಅಕ್ಕಿ, ಉದ್ದಿನ ಬೇಳೆ ಮತ್ತೆ ಅವಲಕ್ಕಿನ ನೆನೆಸಿಟ್ಟಿದ್ದೆ. ಅದನ್ನು ಕೂಡ ಗ್ರೈಂಡ್ ಮಾಡಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಬಾಕ್ಸ್ ಅಲ್ಲಿ ಹಾಕಿ ತೆಗೆದಿಡ್ತಾ ಇದ್ದೀನಿ. ಇಡ್ಲಿ ಅಥವಾ ದೋಸೆ ಇಟ್ಟು ನಾವು ಕೈಯಲ್ಲಿ ಮಿಕ್ಸ್ ಮಾಡಿ ಇಟ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹೇಳ್ತಾರೆ. ನನಗನ್ಸುತ್ತೆ ಅದು ಸೀಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸಮ್ಮರ್ ಸೀಸನ್ ಆಗಿರೋದ್ರಿಂದ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಇವು ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ರಾತ್ರಿ